ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಿಣರಾಯಿ ವಿಜಯನ್ ನಿವಾಸದ ಮೇಲೆ ಇಡಿ ದಾಳಿ ಖಂಡಿಸಿ ಸಿಪಿಎಂ ಪ್ರತಿಭಟನೆ. ತುಮಕೂರು ಮೇ 28 ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನಿವಾಸದ ಮೇಲೆ ಇಡಿ ನಿರ್ದೇಶನಾಲಯ ದಾಳಿ ನಡೆಸಿರುವುದನ್ನು ಖಂಡಿಸಿ ಸಿಪಿಎಂ ಪಕ್ಷದ ವತಿಯಿಂದ ಗುರುವಾರ ನಗರದ ಬಿಎಸ್ಎನ್ಎಲ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಬಿ ಉಮೇಶ್, ಕೇಂದ್ರ ಸರ್ಕಾರವು ರಾಜಕೀಯ ದ್ವೇಷದ ಭಾಗವಾಗಿ ವಿರೋಧಿ ಪಕ್ಷಗಳ ನಾಯಕರ ವಿರುದ್ಧ ಇಡಿ, ಸಿಬಿಐ, ಐಟಿ ಸೇರಿದಂತೆ ವಿವಿಧ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಿರೋಧಿ ಪಕ್ಷಗಳ ನಾಯಕರನ್ನು ಗುರಿಯಾಗಿಸಿ ಕ್ರಮ ಕೈಗೊಳ್ಳುತ್ತಿದೆ. ತಪ್ಪಿದ್ದರೆ ತನಿಖೆಯಲ್ಲಿ ಸಿಗುತ್ತದೆ, ಆದರೆ ರಾಜಕೀಯ ಉದ್ದೇಶಕ್ಕಾಗಿ ಅಧಿಕಾರ ದುರುಪಯೋಗ ಮಾಡಲಾಗುತ್ತಿದೆ ಎಂದು ಹೇಳಿದರು. ಪಿಣರಾಯಿ ವಿಜಯನ್ ನಿವಾಸದ ಮೇಲೆ ಇಡಿ ದಾಳಿ ಖಂಡಿಸಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಹಲವರನ್ನು ದೆಹಲಿ ಪೊಲೀಸರು ಬಂಧಿಸಿರುವುದನ್ನು ಖಂಡಿಸಿದ ಅವರು ಬಂಧಿತರನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಈ ಕ್ರಮಗಳ ಹಿಂದಿನ ರಾಜಕೀಯ ಪ್ರತೀಕಾರವನ್ನು ಮತ್ತಷ್ಟು ಬಹಿರಂಗಪಡಿಸುತ್ತದೆ. ಬಿಜೆಪಿ ಪಕ್ಷದ ಫ್ಯಾಸಿಸ್ಟ್ ಶಕ್ತಿಯನ್ನು ಹಿಮ್ಮೆಟ್ಟಿಸೋಣ ಎಂದು ಜನತೆಗೆ ಕರೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಸೈಯದ್ ಮುಜೀಬ್, ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯ ಷಣ್ಮುಖಪ್ಪ, ಸಿಪಿಐಎಂ ಪಕ್ಷದ ನಗರ ಸಮಿತಿ ಸದಸ್ಯ ರಂಗದಾಮಯ್ಯ, ಶಿವಲಿಂಗಯ್ಯ, ಸುಜಿತ್ ನಾಯಕ್, ಅಶ್ವಥಯ್ಯ, ಶಶಿಧರ್, ಆನಂದ್, ರಂಗನಾಥ್, ಅಂದಾನಿ, ಲಕ್ಷ್ಮೀಕಾಂತ್ ಮುಂತಾದವರು ನೇತೃತ್ವ ವಹಿಸಿದರು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎನ್ ಕೆ ಸುಬ್ರಹ್ಮಣ್ಯ ಮಾತನಾಡಿ, ಮುಖ್ಯಮಂತ್ರಿ ವಿಡಿ ಸತೀಶ್ ರವರು ಪ್ರಧಾನಮಂತ್ರಿಯನ್ನು ಭೇಟಿಯಾದ ತಕ್ಷಣ ಇಂತಹ ಕ್ರಮ ನಡೆದಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಇದು ರಾಜಕೀಯ ಪ್ರತೀಕಾರದ ಭಾಗದಂತೆ ಕಾಣುತ್ತಿದೆ ಎಂದು ಆರೋಪಿಸಿದರು. ಸಿಎಂಆರ್ ಡೈರಿಯಲ್ಲಿ ಹೆಸರುಗಳು ಕೇಳಿ ಬರುತ್ತಿರುವ ಹಲವು ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಇದ್ದರೂ ಅವರನ್ನು ಬಿಟ್ಟು ಪಿಣರಾಯಿ ವಿಜಯನ್ ರವರನ್ನು ಮಾತ್ರ ಗುರಿ ಮಾಡಲಾಗಿದೆ ಎಂದು ಅವರು ಟೀಕಿಸಿದರು. ಕೇಂದ್ರದ ಸರ್ಕಾರ, ಡೆಲ್ಲಿ ಪೊಲೀಸರು ಏನಲ್ಲಿನ ನಮ್ಮ ಸದಸ್ಯರುಗಳನ್ನ ಬಂಧಿಸಿದ್ದಾರೆ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೀವಿ. ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಒಂದ್ಸಿ ಈ ಪ್ರತಿಭಟನೆಯನ್ನ ಇಲ್ಲಿ ಮುಕ್ತಾಯ ಮಾಡ್ತಾ ಇದೀವಿ. ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಇದ್ದೀರಿ ಅಂದ್ರೆ ಅದು ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ಸಂವಿಧಾನದ ಹಿನ್ನೆಲೆಯಲ್ಲಿ ನೀವು ಆ ಜಾಗದಲ್ಲಿ ಕೂತಿದ್ದೀರಿ. ಅದನ್ನ ಮರೆತು ಬಿಟ್ರಿ ನೀವು. ಆ ಜಾಗದಲ್ಲಿ ಕೂತಿದ್ದಂಗೆ ಈ ಒಂದು ಪ್ರಜಾಪ್ರಭುತ್ವವನ್ನ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರ್ತಕ್ಕಂಥ ಈ ಒಂದು ದೇಶದ ಜನರ ಹಿತಾಸಕ್ತಿಯನ್ನ ಮರೆತ್ರಿ ನೀವು. ಅಚ್ಚೇ ದಿನ ಆತಾಯಿ, ಅಚ್ಚೇ ದಿನ ಆತಾಯಿ. ಏನ್ ಅಚ್ಚೇ ದಿನ ಆತಾಯಿ ಬಂತು? ಇದನ್ನೇ ಅಚ್ಚೇ ದಿನ ಆತಾಯಿ. ಎಷ್ಟು ಜನಕ್ಕೆ ಉದ್ಯೋಗ ಇಲ್ಲದೆ ನಿರುದ್ಯೋಗ ಸೃಷ್ಟಿಯಾಯಿತು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಗಳು ಗಗನಕ್ಕೇರಿದ್ವು. ಇವತ್ತಿನ ದಿನ ದುಡಿಯುವ ವರ್ಗ ಕನಿಷ್ಠ ಮೂಲ ಸೌಲಭ್ಯಗಳನ್ನ ಹೊಂದಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಯೇ ಇಲ್ಲದಂತಾಗಿದೆ. ಇದನ್ನ ಅಚ್ಚೇ ದಿನಗಳು, ಇದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ದೇಶದ ಈ ದುಸ್ಥಿತಿ ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಕಪ್ಪು ಹಣ ತರ್ತೀವಿ, ಕಪ್ಪು ಹಣ ತರ್ತೀವಿ ಅಂತಂದ್ರು. ನೋಟ್ ಬ್ಯಾನ್ ಆಯ್ತು. ನೋಟ್ ಬ್ಯಾನ್ ಆದಿಂದಲೇ ಈಗ ಯಾವುದೋ ಇನ್ನೊಂದು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ SIR ಅನ್ನ ತಂದಿದ್ದಾರೆ. ಇವೆಲ್ಲವನ್ನ ಮಾಡುವಾಗ ಮೋದಿ ಅವರೇ, ನೀವು ಯಾರ ಒಂದು ಸಭೆಯನ್ನ ಕರೆದಿದ್ದೀರಿ, ಸಂಘ ಸಂಸ್ಥೆಗಳ ಸಭೆಯನ್ನ ಕರೆದಿದ್ದೀರಾ? ಅದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನ ಸಮುದಾಯದ ಸಲಹೆ ಸಹಕಾರಗಳನ್ನ ನೀವು ತಗೊಂಡಿದ್ದೀರಾ? ನಿಮ್ಮ ನಿಲುವಿಗೆ ನೀವು ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವನ್ನ ನಾವು ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋದಾದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲ. ನೀವೊಂದ್ ರೀತಿ ಹಿಟ್ಲರ್ ತರ ಈ ಒಂದು ದೇಶವನ್ನ ಆಳ್ತಾ ಇದ್ದೀರಾ ಅಂತ ನಾವು ತಿಳ್ಕೋಬೇಕಾಗ್ತದೆ. ಆದ್ರಿಂದ ಇಲ್ಲಿ ಯಾವುದಕ್ಕೂ ಹಿಟ್ಲರ್ ಆಳ್ವಿಕೆ ಆಗಲಿ, ಈ ನಿರಂಕುಶ ಪ್ರಭುತ್ವದ ಆಳ್ವಿಕೆಗೆ ಭಾರತ ದೇಶದಲ್ಲಿ ಜಾಗ ಇಲ್ಲ. ಮುಂಬರುವ ದಿನಗಳಲ್ಲಿ ಈ ಹೋರಾಟಗಳು ಇನ್ನೂ ಉಲ್ಬಣವಾಗ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮಾನವ ಹಕ್ಕುಗಳೇನಿದೆ, ಮೂಲಭೂತ ಸೌಕರ್ಯಗಳೇನಿದೆ, ಅವೆಲ್ಲವನ್ನ ಕಿತ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಜನ ಸಮುದಾಯ ಎಚ್ಚೆತ್ಕೋಬೇಕು. ಈಗ ಎಚ್ಚೆತ್ಕೊಂಡಿದ್ದಾಳೆ ಇದ್ರೆ ಅವ್ರು ಹೇಳ್ತಾರೆ ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡಿದ್ವಿ, ಅದ್ ಮಾಡಿದ್ವಿ, ಇದು ಮಾಡಿದ್ವಿ. ಏನ್ ಮಾಡಿದ್ವಿ? ನಮ್ಮ ಬದನೆಕಾಯಿ ದುಡಿಯುವ ವರ್ಗ ನಮ್ಮ ದೇಶದಲ್ಲಿ ಉತ್ಪನ್ನ ಆಗ್ತಕ್ಕಂತ ವಸ್ತುಗಳನ್ನ ಪಡೆದು ಸಂತೃಪ್ತಿಯಿಂದ ಜೀವನ ಮಾಡಿದ್ರಷ್ಟೇ ಒಂದು ದೇಶದ ಉದ್ಧಾರ ಆಗೋದು. ಅವೆರಡೂ ಇಲ್ಲ ಅಂತಂದ್ರೆ ಯಾವತ್ತೂ ದೇಶ ಉದ್ಧಾರವಾಗಲ್ಲ. ಈ ಒಂದು ಇಡೀ ದಾಳಿ ತಮ್ಮ ಒಂದು ಸ್ವಹಿತಾಸಕ್ತಿಗೋಸ್ಕರ, ತಮ್ಮ ಒಂದು ಅಧಿಕಾರದ ಒಂದು ದಾಹಕ್ಕೋಸ್ಕರ ನೀವು ಮಾಡ್ತಾ ಇರ್ತಕ್ಕಂಥ ಈ ಇಡೀ ದಾಳಿಗಳನ್ನ ನಾವು ಖಂಡಿಸ್ತೇವೆ. ಇದನ್ನ ಲೈನಲ್ಲಿ ನಿಲ್ಸಿದೆ. ಅದಕ್ಕೆ ನಾವು ಪ್ರಾರಂಭದಲ್ಲಿ ಹೇಳಿದ್ದು
ನಾವೇನಾದ್ರೂ ವಿಮರ್ಶೆಗೆ ಒಳಪಡಿಸ್ತಲೇ ಇದ್ರೆ ಈ ದೇಶಕ್ಕೆ ನಾವೇ ದ್ರೋಹ ಮಾಡಿದಂತ ಪರಿಸ್ಥಿತಿ ಬಂದಿದೆ. ಮೋದಿಯ ಮೂಲ ಪಕ್ಷದವರು ಇವತ್ತು ಮಾತಾಡ್ತಾರೆ, ಇದಕ್ಕೋಸ್ಕರ ನಾವು ಬಿಜೆಪಿ ಅಧಿಕಾರಕ್ಕೆ ತಂದ್ವಾ. ಅವ್ರು ಯಾರು ಇವತ್ತು ಬಿಜೆಪಿ ಪರವಾಗಿಲ್ಲ, ಬಿಜೆಪಿಯಿಂದ ಇದನ್ನು ಬಯಸಿಲ್ಲ ಅಂತ ಹೇಳಿ ಹಲವಾರು ಜನ ನಮ್ಮ ಮುಂದೆ ಸಿಕ್ಕಾಗಿ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಈಗ ಬಿಜೆಪಿ ಜೊತೆ ಇಲ್ಲ, ದುಡ್ಡಿರೋರು, ದಾಳಿಕೋರರು, ದಗಾಕೋರ್ನೇ ಹೆಚ್ಚು ಇವತ್ತು ಆ ಪಕ್ಷದಲ್ಲಿ ಸೇರಿಸ್ಕೊಂಡಿದ್ದಾರೆ. ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರೆಲ್ಲ ನೀವು ನಾವು ಒಂದು ಸೈದ್ಧಾಂತಿಕವಾಗಿ ಹೋರಾಟ ಮಾಡುವಂತರ ಮೇಲೆ ಇವತ್ತು ದಾಳಿ ನಡೀತಾ ಇರೋದಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ಅಂತ ಹಲವಾರು ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ಇನ್ನೊಂದಷ್ಟು ವಿಚಾರಗಳಿದೆ. ಅದೇನೇ ಇದ್ರು ನೀವು ಕೇವಲ ದುಡಿಮೆಯಿಂದ ನಾವು ಉದ್ಧಾರ ಆಗಲ್ಲ ಅಂತ ಕಾಲ ಹೊರಟೋಗಿದೆ. ಸರ್ಕಾರದ ನೀತಿಗಳು ಪೆಟ್ರೋಲ್ ರೂಪದಲ್ಲಿ, ವಿದ್ಯುತ್ ಬೆಲೆ ಏರಿಕೆ ರೂಪದಲ್ಲಿ, ಮೊಬೈಲ್ ಕರೆನ್ಸಿ ಹೆಚ್ಚು ಮಾಡೋದ್ರ ಮೂಲಕ, ಬೇರೆ ಬೇರೆ ಕಾರಣಗಳ ಮೂಲಕ ನಮ್ಮ ಆದಾಯನ ಕದೀತಾ ಇದ್ದಾವೆ. ಅವ್ರಿಗೆ ನೀವು ಪ್ರತ್ಯುತ್ತರ ಹೇಳದೇ ಇದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತೀವಿ. ಏನು ಇಡೀ ಇವತ್ತು ಪಿಣರಾಯಿ ವಿಜಯನ್ ಅವ್ರ ಮೇಲೆ ದಾಳಿ ಮಾಡಿದೆ, ಅದು ಪ್ರಜಾಪ್ರಭುತ್ವದ ಮೇಲೆ ದಾಳಿ. ಅದಷ್ಟೇ ಅಲ್ಲ, ಒಳ್ಳೆ ಉತ್ತಮಗಾರ, ಆಡಳಿತ ಕೊಟ್ಟಂತ ಒಬ್ಬ ಈ ದೇಶದ ಮಾಜಿ ಮುಖ್ಯಮಂತ್ರಿಯ ಮೇಲೆ ನೀವು ದಾಳಿ ಮಾಡೋದು ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಿಪಿಎಂ ಪಕ್ಷದ ಪದಾಧಿಕಾರಿಗಳಿಗೆ